ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಅದರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜನ್ನು ನೋಡ್ತಾ ಹೋಗೋಣ. ಈ ಒಂದು ಪಾಸಿಂಗ್ ಪ್ಯಾಕೇಜು 2025-26ನೇ ಸಾಲಿನ SSLC ಎರಡನೇ ಪರೀಕ್ಷೆಗೆ ಸಹಾಯಕವಾಗ್ತಕ್ಕಂಥ ಪಾಸಿಂಗ್ ಪ್ಯಾಕೇಜ್ ಆಗಿರ್ತದೆ. ಸೊ ಹಾಗಾಗಿ ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಇದರಿಂದ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದು ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಸೊ ಒಟ್ಟು 80 ಅಂಕದ ಪ್ರಶ್ನೆ ಪತ್ರಿಕೆ. ಇದರಲ್ಲಿ ನೀವು ಇದೇ ಒಂದು ಕ್ವಶನ್ ಪೇಪರನ್ನು ನೀವು ಓದ್ಕೊಂಡಿದ್ದಾದಲ್ಲಿ ಸುಮಾರು ಕನಿಷ್ಠ ಅಂದರೂ 20ರಿಂದ 25 ಅಂಕಗಳು ಈ ಒಂದು ವಿಡಿಯೋದಿಂದ ನಮಗೆ ಈಸಿಯಾಗಿ ಬರ್ತದೆ. ಓಕೆನಾ? ಸೊ ಮೊದಲೇ ಪ್ರಶ್ನೆ ನೋಡಿ, ಒಂದು ಮಸೂರದ ಸಾಮರ್ಥ್ಯ +2D ಆಗಿದೆ, ಆಗ ಆ ಮಸೂರದ ಸಂಗಮ ದೂರ ಯಾವುದು ಅಂತ ಕೇಳ್ತಾನೆ. ಆಪ್ಷನ್ ಎ 0.5 ಮೀಟರ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಎರಡನೆಯ ಪ್ರಶ್ನೆ, 20 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕೆಲವು ವಸ್ತುಗಳ ರೋಧಶೀಲತೆಯನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಕೆ 2.63 × 10⁻8, ಎಲ್ 5.20 × 10⁻8, ಎಂ 1.60 × 10⁻8 ಹಾಗೆ ಎನ್ 6.84 × 10⁻8. ಈ ವಸ್ತುಗಳಲ್ಲಿ ಅತ್ಯುತ್ತಮವಾದ ವಿದ್ಯುತ್ ವಾಹಕ ಯಾವುದು ಅಂತ ಕೇಳಿದಾನೆ. ಎಂ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ಸಿ ಎಂ ಸರಿಯಾದ ಉತ್ತರ ಆಗ್ತದೆ. ಯಾಕಪ್ಪ ಅಂದರೆ ರೋಧಶೀಲತೆ ಕಡಿಮೆ ಇರೋದು ಎಂ ಆಗಿದೆ. ಇಲ್ಲಿ ರೋಧಶೀಲತೆ ಕಡಿಮೆ ಇರ್ತದಲ್ಲ ಅಲ್ಲಿ ವಿದ್ಯುತ್ ಜಾಸ್ತಿ ಹರಿತದೆ. ಇನ್ನು ಮುಂದಿನ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಯ ಚಿತ್ರವನ್ನು ಬರೆಯಿರಿ ಅಂತ ಕೇಳಿದಾನೆ. ರಿಯೋಸ್ಟಾಟ್ ಮತ್ತು ಸೇರ್ಪಡೆ ಇಲ್ಲದೆ ದಾಟಿದ ತಂತಿ. ಇವು ರಿಯೋಸ್ಟಾಟ್ನ ಚಿತ್ರ ಈ ರೀತಿಯಾಗಿರ್ತದೆ ಚಿಹ್ನೆ. ಇನ್ನು ಸೇರ್ಪಡೆ ಇಲ್ಲದೆ ದಾಟಿದ ತಂತಿಯ ಒಂದು ಚಿಹ್ನೆ ಈ ರೀತಿಯಾಗಿರ್ತದೆ. ಇನ್ನು ಮುಂದಿನದಾಗಿ 4ನೇ ಪ್ರಶ್ನೆ, 4 ಸುತ್ತುಗಳನ್ನು ಹೊಂದಿರುವ ವಾಹಕ ತಂತಿ ಸುರುಳಿಯಿಂದ ಉಂಟಾದ ಕಾಂತಕ್ಷೇತ್ರವು 1 ಸುತ್ತು ಇರುವ ಸುರುಳಿಯಿಂದ ಉಂಟಾದ ಕಾಂತಕ್ಷೇತ್ರಕ್ಕಿಂತ ಎಷ್ಟು ಪಟ್ಟು ಅಧಿಕವಾಗಿರ್ತದೆ ಅಂದರೆ 5 ಪಟ್ಟು ಅಧಿಕವಾಗಿರ್ತದೆ. 5ನೇ ಪ್ರಶ್ನೆ ನೋಡಿ, ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಎ ಮತ್ತು ಬಿ ರೋಧಕಗಳಲ್ಲಿ ಯಾವ ರೋಧಕದ ಮೂಲಕ ಹೆಚ್ಚಿನ ವಿದ್ಯುತ್ ಪ್ರವಾಹವು ಹರಿಯುವುದು? ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ ಅಂತ ಕೇಳಿದಾನೆ. ಸೊ ಈ ಚಿತ್ರದ ಮೂಲಕ ನೋಡಿದಾಗ ನಮಗೆ ಎರಡು ಸರಣಿಯಲ್ಲಿದ್ದಾವೆ. ಹಾಗಾಗಿ ಎ ಮತ್ತು ಬಿ ಎರಡು ರೋಧಕಗಳ ಮೂಲಕ ಸಮನಾದ ವಿದ್ಯುತ್ ಪ್ರವಾಹ ಇರುತ್ತದೆ. ಯಾಕಪ್ಪ ಅಂದರೆ ರೋಧಕಗಳ ಸರಣಿ ಸಂಯೋಜನೆಯಲ್ಲಿ ಮಂಡಲದ ಪ್ರತಿಯೊಂದು ಭಾಗದಲ್ಲಿ ಸಮನಾದ ವಿದ್ಯುತ್ ಪ್ರವಾಹ ಇರುತ್ತದೆ. 6ನೇ ಪ್ರಶ್ನೆ, ಅಪಾಯ ಸಂಕೇತ ದೀಪಗಳ ಬಣ್ಣ ಯಾವುದು? ಆ ಬಣ್ಣವನ್ನು ಏಕೆ ಬಳಸಲಾಗುವುದು? ಯಾವುದಪ್ಪ ಅಂದರೆ ಅದು ಕೆಂಪು ಬಣ್ಣದಾಗಿರ್ತದೆ. ಕೆಂಪು ಬಣ್ಣವು ಮಂಜು ಮತ್ತು ಹೊಗೆಯಿಂದ ಕನಿಷ್ಠ ಚದುರುತ್ತದೆ, ಆದ್ದರಿಂದ ದೂರದಿಂದಲೂ ಕೆಂಪು ಬಣ್ಣವನ್ನು ಕಾಣಬಹುದು. 7ನೇ ಪ್ರಶ್ನೆ, ಫ್ಲೆಮಿಂಗನ ಎಡಗೈ ನಿಯಮವನ್ನು ನಿರೂಪಿಸಿ. ಮತ್ತು ನಮ್ಮ ಬಿ ಪ್ರಶ್ನೆ ನೋಡಿ, ನಮ್ಮ ದೇಶದಲ್ಲಿ ಗೃಹ ವಿದ್ಯುತ್ ಮಂಡಲದ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳ ನಡುವಿನ ವಿಭವಾಂತರ ಎಷ್ಟು ಅಂತ ಕೇಳಿದಾನೆ. ಫ್ಲೆಮಿಂಗನ ಎಡಗೈ ನಿಯಮ ಏನು ಹೇಳ್ತದಪ್ಪ ಅಂದರೆ, ತೋರು ಬೆರಳು ಕಾಂತಕ್ಷೇತ್ರ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹ ದಿಕ್ಕನ್ನು ಹಾಗೂ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೀಯ ಅಥವಾ ಬಲವಾದ ದಿಕ್ಕನ್ನು ಸೂಚಿಸುತ್ತದೆ. ಇನ್ನು ನಮ್ಮ ಬಿ ಪ್ರಶ್ನೆಗೆ ಆನ್ಸರ್ ನೋಡ್ತಾ ಹೋಗೋಣ. ನಮ್ಮ ದೇಶದಲ್ಲಿ ಗೃಹ ವಿದ್ಯುತ್ ಮಂಡಲದ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳ ನಡುವಿನ ವಿಭವಾಂತರ ಯಾವಾಗಲೂ 220 ವೋಲ್ಟ್ ಆಗಿರ್ತದೆ. ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ, ಪ್ರೆಸ್ ಬೈ ಆಫ್ ಎ ಎಂದರೇನು? ಈ ದೋಷಕ್ಕೆ ಕಾರಣಗಳೇನು? ಈ ದೋಷಕ್ಕೆ ಒಂದು ಪರಿಹಾರವನ್ನು ಸೂಚಿಸಿ ಅಂತ ಕೇಳಿದಾನೆ. ಅಥವಾ ಪ್ರಶ್ನೆ ಕೊಟ್ಟಿದ್ದ ನೋಡಿ, ಸಮೀಪ ದೃಷ್ಟಿ ದೋಷ ಎಂದರೇನು? ಈ ದೋಷಕ್ಕೆ ಕಾರಣಗಳೇನು ಮತ್ತು ದೋಷವನ್ನು ಹೇಗೆ ಸರಿಪಡಿಸಬಹುದು? ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ಮತ್ತು ದೂರದ ವಸ್ತುಗಳನ್ನು ನೋಡಲು ಸಾಧ್ಯವಿಲ್ಲದ ಕಣ್ಣಿನ ಸ್ಥಿತಿ ಸಮೀಪ ದೃಷ್ಟಿ ಮತ್ತು ದೂರದೃಷ್ಟಿ ಎರಡರಿಂದಲೂ ಬಳಲುವುದು. ವಯಸ್ಸಾದಂತೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಕಡಿಮೆ ಆಗ್ತದೆ. ಕಾರಣ ಏನಪ್ಪ ಅಂದರೆ ಕಣ್ಣಿನ ಮೊಸರು ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನು ಕಳೆದುಕೊಳ್ತದೆ. ಕ್ರಮೇಣ ಸಿಲಿಯರಿ ಸ್ನಾಯುಗಳು ದುರ್ಬಲಗೊಳ್ಳುವುದು. ಇವು ಎರಡರ ಯಾವುದಾದ್ರೂ ಬರೆದು ನಡೀತದೆ. ಓಕೆನಾ? ಇನ್ನು ಪರಿಹಾರ ಏನಪ್ಪ ಅಂದರೆ ದ್ವಿಸಂಗಮ ಮೊಸರುಗಳನ್ನು ಬಳಸೋದು ಒಂದು ಪ್ರೆಸ್ ಬೈ ಆಫ್ ಆಗಿ ಕಾರಣವಾಗಿರ್ತದೆ. ನೆಕ್ಸ್ಟ್ ಸಮೀಪ ದೃಷ್ಟಿ ದೋಷ ನೋಡ್ತಗೋಣ. ಸಮೀಪದ ವಸ್ತುಗಳನ್ನು ನೋಡಬಲ್ಲ ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾರದ ಸ್ಥಿತಿಗೆ ಸಮೀಪ ದೃಷ್ಟಿ ಎನ್ನುವರು. ಕಾರಣಗಳು ಕಣ್ಣಿನ ಮೊಸರದ ವಿಪರೀತ ವಕ್ರತೆ ಮತ್ತು ಕಣ್ಣುಗುಡ್ಡೆಯು ಇಲ್ಲಿ ಗಡ್ಡೆ ಅಂತ ಇದೆ, ಕ್ಷಮೆ ಇರಲಿ, ಕಣ್ಣುಗುಡ್ಡೆಯು ಸಹಜ ಸ್ಥಿತಿಯಿಂದ ಉದ್ದವಾಗಿರ್ತದೆ. ಇನ್ನು ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಸೂಕ್ತ ಸಾಮರ್ಥ್ಯವುಳ್ಳ ನಿಮ್ನ ಮೊಸರನ್ನು ಬಳಸೋದು. ನೆಕ್ಸ್ಟು ಫ್ಯೂಸ್ ಎಂದರೇನು? ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ಋಸೋಮಂಡಲ ಉಂಟಾಗಲು ಕಾರಣಗಳೇನು ಅಂತ ಕೇಳಿದಾನೆ. ಇನ್ನು ಅಥವಾ ಪ್ರಶ್ನೆ, ಭೂಸಂಪರ್ಕ ತಂತಿ ಎಂದರೇನು? ಭೂಸಂಪರ್ಕ ತಂತಿಯ ಕಾರ್ಯವನ್ನು ವಿವರಿಸಿ ಅಂತ ಇದೆ. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ವಿದ್ಯುತ್ ಪ್ರವಾಹವು ವಿದ್ಯುತ್ ಮಂಡಲದ ಮೂಲಕ ಪ್ರವೇಶಿಸಿದಾಗ ಮಂಡಲವನ್ನು ಕಡಿತಗೊಳಿಸುವ ಒಂದು ಸುರಕ್ಷಾ ಸಾಧನವೇ ಫ್ಯೂಸ್ ಆಗಿರ್ತದೆ. ಮಂಡಲದಲ್ಲಿ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬರುವುದು. ತಂತಿಗಳ ಮೇಲಿನ ಅವಾಹಕ ಅವಧಿಗೆ ಹಾನಿಗೊಳಗಾಗುವುದು. ವಿದ್ಯುತ್ ಉಪಕರಣಗಳು ದೋಷ ಉಂಟಾಗುವುದು. ಹಲವು ಉಪಕರಣಗಳು ಒಂದೇ ಸೆಕೆಂಡ್ಗೆ ಜೋಡಿಸುವುದು. ಇನ್ನು ಅಥವಾ ಪ್ರಶ್ನೆ, ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಗಳನ್ನು ಭೂಮಿಗೆ ಸಂಪರ್ಕಿಸಲು ಬಳಸುವ ವಾಹಕ ತಂತಿಯಾಗಿರ್ತದೆ. ನೆಕ್ಸ್ಟು ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿ ವಿಭವಾಂತರಕ್ಕೆ ಸಮನಾಗಿಸುತ್ತದೆ ಮತ್ತು ಬಳಕೆದಾರರನ್ನು ವಿದ್ಯುತ್ ಆಘಾತದಿಂದ ರಕ್ಷಿಸುತ್ತದೆ. ಇದು ಭೂಸಂಪರ್ಕ ತಂತಿ. ನೆಕ್ಸ್ಟ್ 10ನೇ ಪ್ರಶ್ನೆ, ಒಂದು ನಿಮ್ನ ದರ್ಪಣದ ಸಿನಲ್ಲಿ ವಸ್ತುವನ್ನು ಇಟ್ಟಾಗ ಅಂತ ಇದೆ. ಸೊ ಸಿನಲ್ಲಿ ವಸ್ತುವನ್ನು ಇಟ್ಟಾಗ ಈ ರೀತಿಯ ರಚನೆ ಕಂಡು ಬರ್ತದೆ. ನಿಮ್ನ ದರ್ಪಣವಾಗಿರ್ತದೆ. ವಸ್ತುವಿನ ನಿಖರ ಸ್ಥಾನ, ಪ್ರತಿಬಿಂಬ ನಿಖರ ಸ್ಥಾನ, ಸಮರ್ಪಕ ರೇಖೆಗಳನ್ನು ಬರೆದ್ರೆ ನಿಮಗೆ 3 ಅಂಕಗಳು ಸಿಗ್ತದೆ. ಇದು ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವಾಗಿರ್ತದೆ. ಓಕೆ. ನೆಕ್ಸ್ಟು 11ನೇ ಪ್ರಶ್ನೆ ನೋಡಿ, ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ. ಪೀನ ದರ್ಪಣ ಮತ್ತು ಪೀನ ಮೊಸರುಗಳ ನಡುವಿನ ವ್ಯತ್ಯಾಸ ಕೇಳಿದ್ದಾನೆ. ಹಾಗೆ ಅಥವಾ ಪ್ರಶ್ನೆ,
ವರ್ಧನೆ ಎಂದರೇನು? ಒಂದು ಮಸೂರದಿಂದ ಉಂಟಾದ ಪ್ರತಿಬಿಂಬದ ವರ್ಧನೆಯನ್ನು ಕಂಡುಹಿಡಿಯಲು ಬಳಸುವ ಸೂತ್ರವು ಬರೆಯಿರಿ ಅಂತ ಕೇಳಿದಾನೆ. ಹಾಗೂ ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ಬರೆಯಿರಿ ಅಂತ ಇದೆ. ಸೊ ಬನ್ನಿ ಆನ್ಸರ್ ನೋಡ್ತಾಗೋಣ. ವಕ್ರೀಭವನದ ನಿಯಮಗಳನ್ನು: ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರ್ತವೆ. ಎರಡನೇ ನಿಯಮ: ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರ್ತದೆ. sin i by sin r = ಸ್ಥಿರಾಂಕ ಅಂತ ಬರೆದ್ರೆ ನಿಮಗೆ ಸಂಪೂರ್ಣವಾದ ಅಂಕ ಸಿಗ್ತದೆ. ಇನ್ನು ಮುಂದಿನದಾಗಿ ಪೀನ ದರ್ಪಣ ಮತ್ತು ಪೀನ ಮಸೂರ. ಪೀನ ದರ್ಪಣದಲ್ಲಿ ಪ್ರತಿಫಲಿಸಲ್ಪಟ್ಟ ಕಿರಣಗಳು ಪ್ರಧಾನ ಅಕ್ಷದ ಮೇಲಿರುವ ಒಂದು ಬಿಂದುವಿನಿಂದ ಹೊರಬಂದಂತೆ ಭಾಸವಾಗುತ್ತದೆ. ವಕ್ರೀಭವನಗೊಂಡ ಕಿರಣಗಳು ಪ್ರಧಾನ ಅಕ್ಷದ ಮೇಲಿನ ಒಂದು ಬಿಂದುವಿನಿಂದ ಕೇಂದ್ರೀಕರಿಸಲ್ಪಡುತ್ತದೆ. ಪೀನ ದರ್ಪಣವು ಮಿಥ್ಯ ಮತ್ತು ನೇರ ಪ್ರತಿಬಿಂಬವನ್ನು ಉಂಟು ಮಾಡಿದರೆ, ಪೀನ ಮಸೂರ ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ಪೀನ ದರ್ಪಣದಲ್ಲಿ ಪ್ರತಿಬಿಂಬ ಚಿಕ್ಕದಾಗಿದ್ದರೆ, ಪೀನ ಮಸೂರದಲ್ಲಿ ಪ್ರತಿಬಿಂಬ ಸ್ಥಾನಕ್ಕನುಗುಣವಾಗಿ ಪ್ರತಿಬಿಂಬದ ಗಾತ್ರ ಬದಲಾಗ್ತದೆ. ನೆಕ್ಸ್ಟು ವರ್ಧನೆ ಅಂದರೆ ಏನಂತ ಇದೆ? ಒಂದು ವಸ್ತುವಿನ ಗಾತ್ರ ಹಾಗೂ ಪ್ರತಿಬಿಂಬದ ಗಾತ್ರದ ಅನುಪಾತವನ್ನು ವರ್ಧನೆ ಅಂತ ಕರೀತಾರೆ. ಫಾರ್ಮುಲಾ ಏನಪ್ಪ ಅಂದರೆ m = h-h ಅಥವಾ m = v/u ಅಂತ ಬರೀಬೇಕಾಗ್ತದೆ. ಇನ್ನು ಪ್ರತಿಫಲನದ ನಿಯಮಗಳು: ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರ್ತದೆ. ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ ಮೂರು ಒಂದೇ ಸಮತಲದಲ್ಲಿ ಇರ್ತವೆ. ಇನ್ನು ಮುಂದಿನದಾಗಿ ಲೆಕ್ಕ ಕೊಟ್ಟಿದ್ದಾನೆ. ಸೊ ಲೆಕ್ಕ ಈ ರೀತಿಯಾಗಿರ್ತದೆ. ಸೊ ಈಸಿಯಾಗಿ ಬಿಡಿಸ್ತಾ ಹೋಗಿ. ಮೊದಲು ಸೀರೀಸ್ ಸರಣಿಯಲ್ಲಿದೆ. R1 + R2 ಕಂಡುಹಿಡಿಯಿರಿ. 4 ಬರ್ತದೆ, 4 ಓಮ್. ತದನಂತರ RP ಕಂಡುಹಿಡಿಯಬೇಕು. RP ಅಂದರೆ 1 ಓಮ್ ಬರ್ತದೆ. ಸೊ ಇದನ್ನು ನಾವು V/RS P = V/RS ಫಾರ್ಮುಲಾದಲ್ಲಿ ಹಾಕಿದಾಗ ನಮಗೆ 9 ವ್ಯಾಟ್ ಮತ್ತು 36 ವ್ಯಾಟ್ ಸಿಗ್ತದೆ. ಇದನ್ನು ಇನ್ನೊಂದು ವಿಧಾನದಲ್ಲಿ ಕೂಡ ಮಾಡ್ಬೋದು ನೀವು. ಸೊ ಅದು ಈ ರೀತಿಯಾಗಿರ್ತದೆ. ಓಕೆ, ನೋಡ್ತಾ ಹೋಗಿ ಹಾಗೆ. ಸೊ ಈಸಿಯಾಗಿ 4 ಅಂಕಗಳನ್ನು ನೀವು ಈ ಒಂದು ಲೆಕ್ಕದಿಂದ ಪಡಿಬೋದಾಗಿರ್ತದೆ. ಇನ್ನು ಮುಂದಿನದಾಗಿ ರಾಸಾಯನಶಾಸ್ತ್ರ ವಿಭಾಗದ್ದು 13ನೇ ಪ್ರಶ್ನೆ: ಸತುವಿಗೆ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಬೆರೆಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳಿದರೆ ಆಪ್ಷನ್ ಬಿ ಹೈಡ್ರೋಜನ್ ಸರಿಯಾಗಿರ್ತದೆ. ಇನ್ನು ಮುಂದಿನದಾಗಿ 14ನೇ ಪ್ರಶ್ನೆ: ಶುದ್ಧ ಕಬ್ಬಿಣವನ್ನು ಕಠಿಣ ಮತ್ತು ಬಲಯುತವನ್ನಾಗಿಸಲು ಏನು ಮಾಡಬೇಕಂತ ಕೇಳಿದಾನೆ. ಸೊ ನಿಗದಿತ ಪ್ರಮಾಣದಲ್ಲಿ ಕಾರ್ಬನ್ ಸೇರಿಸಿದ್ರೆ ಕಬ್ಬಿಣ ಏನಕತಿ ಕಠಿಣ ಆಗ್ತದೆ. 15ನೇ ಪ್ರಶ್ನೆ: ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ರಚಿಸಿಕೊಂಡು ದೊಡ್ಡ ಅಣುವನ್ನು ಉಂಟು ಮಾಡುವ ಕಾರ್ಬನ್ನ ವಿಶೇಷ ಗುಣ ಯಾವುದು ಅಂತ ಕೇಳಿದಾನೆ. ಆಪ್ಷನ್ ಸಿ ಕೆಟನೀಕರಣ ಸರಿಯಾದ ಉತ್ತರ ಆಗಿರ್ತದೆ. 16ನೇ ಪ್ರಶ್ನೆ: C3H7COOH ಅಣುವಿನಲ್ಲಿರುವ ಏಕಬಂಧ ಮತ್ತು ದ್ವಿಬಂಧಗಳ ಎಷ್ಟು ಅಂತ ಕೇಳಿದಾನೆ. 11 ಅಥವಾ 12 ಏಕಬಂಧಗಳು ಕಂಡುಬರ್ತವೆ, ಒಂದು ದ್ವಿಬಂಧ ಬರ್ತದೆ. ಇನ್ನು ಕೊಟ್ಟಿರುವ ಸಮೀಕರಣವನ್ನು ಗಮನಿಸಿ ಅಂತ ಕೇಳಿದಾನೆ. ಸೊ ಇಲ್ಲಿ ಆನ್ಸರ್ ಏನಪ್ಪ ಅಂದರೆ 2, 4 ಮತ್ತು 1 ಸಮೀಕರಣದಲ್ಲಿ WXYZ ಸ್ಥಾನಗಳಲ್ಲಿ ತುಂಬಿದರೆ ಸಮೀಕರಣ ಸರಿದೂಗಿಸ್ತದೆ. ಇನ್ನು 18ನೇ ಪ್ರಶ್ನೆ: ಮ್ಯಾಂಗನೀಸ್ ಲೋಹದ ಉದಾಹರಣೆಯಲ್ಲಿ ಅಲ್ಯೂಮಿನಿಯಂ ಹಾಗೂ ತಾಮ್ರ ಇವುಗಳಲ್ಲಿ ಯಾವ ಲೋಹವನ್ನು ಆಕರ್ಷಣಕಾರಿಯಾಗಿ ಬಳಸಲಾಗುವುದು ಅಂತ ಕೇಳಿದಾನೆ. ಆನ್ಸರ್ ಅಲ್ಯೂಮಿನಿಯಂ ಆಗಿರ್ತದೆ. ಸೊ ಇದನ್ನು ಯಾಕೆ ಬಳಸ್ತಾರಪ್ಪ ಅಂದ್ರೆ ಅಲ್ಯೂಮಿನಿಯಂ ಮ್ಯಾಂಗನೀಸ್ಗಿಂತ ಹೆಚ್ಚು ಕ್ರಿಯಾಶೀಲ ಧಾತುವಾಗಿರ್ತದೆ. ಹಾಗಾಗಿ ಆಕ್ಸಿಜನ್ ಜೊತೆಗೆ ತಾಮ್ರಕ್ಕಿಂತ ಹೆಚ್ಚಿನ ಆಕರ್ಷಣೆಯನ್ನು ಹೊಂದಿದೆ ಅಂತ ಬರೀಬೇಕಾಗ್ತದೆ. 19ನೇ ಪ್ರಶ್ನೆ: 2 ಅಂಕದ 3 ಪ್ರಶ್ನೆಗಳು ಕಂಡು ಬರ್ತವೆ. ಆಮ್ಲವನ್ನು ಸಾರಯುಕ್ತಗೊಳಿಸುವಾಗ ಆಮ್ಲಕ್ಕೆ ನೀರನ್ನು ಸೇರಿಸಬಾರದು ಏಕೆ ಅಂತ ಕೇಳಿದಾನೆ. ಆಮ್ಲವನ್ನು ಸಾರಯುಕ್ತಗೊಳಿಸುವ ಕ್ರಿಯೆ ತೀವ್ರ ಬಹಿರುಷ್ಣಕವಾಗಿರ್ತದೆ. ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣ ಹೊರ ಸೆಳೆಯುವಂತೆ ಮಾಡಿ ಸುಟ್ಟ ಗಾಯಗಳಾಗಬಹುದು. ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಾಹಕ ಒಡೆಯಬಹುದು ಅಂತ ಬರೆದ್ರೆ 2 ಅಂಕ ಸಿಗ್ತದೆ ನಿಮ್ಗೆ. 20ನೇ ಪ್ರಶ್ನೆ: ಈಥೇನಿನ ಒಂದು ಹೈಡ್ರೋಜನ್ ಪರಮಾಣುವನ್ನು CH ಗುಂಪಿನಿಂದ ಸ್ಥಾನಪಲ್ಲಟಗೊಳಿಸಿದಾಗ ಉಂಟಾಗುವ ಸಂಯುಕ್ತದ ಹೆಸರು, ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ಬರೆಯಿರಿ ಅಂತ ಕೇಳಿದಾನೆ. ಇದು ಆನ್ಸರ್ ಪ್ರೊಪೆನಾಲ್ ಆಗಿರ್ತದೆ. CH3CH2CHO ಅಥವಾ C2H5CHO ಅಂತ ಬರೀಬೇಕಾಗ್ತದೆ. ನೆಕ್ಸ್ಟು ರಚನಾ ಸೂತ್ರ ಈ ರೀತಿಯಾಗಿರ್ತದೆ. ಓಕೆ, ನೆಕ್ಸ್ಟ್ ಹುರಿಯುವಿಕೆ ಮತ್ತು ಕಾಸುವಿಕೆ ನಡುವಿನ ವ್ಯತ್ಯಾಸ ಹಾಗೂ ಇಲೆಕ್ಟ್ರಾನ್ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣುವಿನ ಉಂಟಾಗುವಿಕೆ ಇಲೆಕ್ಟ್ರಾನ್ ಚುಕ್ಕಿ ಚಿತ್ರದ ಸಹಾಯದಿಂದ ತೋರಿಸಿ ಅಂತ ಕೇಳ್ತಾನೆ. ಹುರಿಯುವಿಕೆ ಸಲ್ಫೈಡ್ ಅದರನ್ನು ಪುಷ್ಟೀಕರಿಸುವ ವಿಧಾನವಾಗಿದ್ದರೆ, ಕಾಸುವಿಕೆ ಕಾರ್ಬೋನೇಟ್ ಅದರನ್ನು ಪುಷ್ಟೀಕರಿಸುವ ವಿಧಾನ ಆಗಿರ್ತದೆ. ಹುರಿಯುವಿಕೆ ಅದರನ್ನು ಅಧಿಕ ಪ್ರಮಾಣದ ಗಾಳಿ ಮತ್ತು ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಿದರೆ, ಕಾಸುವಿಕೆ ಅನ್ನೋದು ಅದರನ್ನು ಕಡಿಮೆ ಪ್ರಮಾಣದ ಗಾಳಿ ಮತ್ತು ಹೆಚ್ಚಿನ ಉಷ್ಣತೆಯಲ್ಲಿ ಕಾಸೋದಾಗಿರ್ತದೆ. ಇನ್ನು NaClನ ಚುಕ್ಕಿ ಚಿತ್ರದ ಮೂಲಕ ಉಂಟಾಗುವಿಕೆ ಚಿತ್ರ ಇದೆ. ಸೊ 2 ಅಂಕ ಸುಲಭವಾಗಿ ಗಳಿಸಬಹುದು. ಪ್ರಾಕ್ಟೀಸ್ ಮಾಡಿರ್ತಾರೆ ಅಂತ ಭಾವಿಸ್ತಾ ಮುಂದಿನ ಪ್ರಶ್ನೆಗೆ ಹೋಗ್ತೇನೆ ನಾನು. ವಾಷಿಂಗ್ ಸೋಡಾ ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ಗಳ ಉಪಯೋಗಗಳನ್ನು ಕೇಳಿದ್ದಾನೆ. ಹಾಗೂ ಸ್ಫಟಿಕೀಕರಣ ನೀರು ಎಂದರೇನು, ಕೆಳಗಿನವುಗಳಲ್ಲಿ ಬಳಸುವ ಲವಣಗಳನ್ನು ಹೆಸರಿಸಿ ಅಂತ ಕೇಳಿದ್ದಾನೆ. ಬೆಂಕಿ ಆರಿಸುವ ಉಪಕರಣಗಳಲ್ಲಿ ಮತ್ತು ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳನ್ನು ಚಲುವೆ ಮಾಡಲು ಅಂತ ಇದೆ. ಸೊ ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಇದು ವಾಷಿಂಗ್ ಸೋಡಾ Na2CO3.10H2O ಅಥವಾ Na2CO3 ಅಂತ ಬರೆದ್ರೆ ನಡೀತದೆ. ಇದನ್ನು ಉಪಯೋಗ ಎಲ್ಲಿಲ್ಲಪ್ಪ ಅಂದರೆ ಗಾಜು, ಸಾಬೂನು ಮತ್ತು ಕಾಗದ ಕಾರ್ಖಾನೆಯಲ್ಲಿ ಉಪಯೋಗಿಸ್ತಾರೆ. ಬೋರಾಕ್ಸ್ ಅಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಬಳಸ್ತಾರೆ. ಗೃಹ ಬಳಕೆ ಸ್ವಚ್ಛಕಾರಿಯಾಗಿ ಹಾಗೂ ನೀರಿನ ಶಾಶ್ವತ ಒಡೆತನ ನಿವಾರಣೆಗೆ ಬಳಸ್ತಾರೆ. ಇನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸು ಇದರ ರಚನಾ ಅಣುಸೂತ್ರ CaSO4.12H2O. ಇದನ್ನು ಮುರಿದ ಮೂಳೆಗಳನ್ನು ಸರಿಯಾದ ಸ್ಥಳದಲ್ಲಿ ಆಧಾರ ಲೇಪನ ಮಾಡಲು, ಆಟಿಕೆಗಳು ಮತ್ತು ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಅಷ್ಟೇ ಅಲ್ಲದೆ ನುಣುಪಾದ ಮೇಲ್ಮೈಯನ್ನು ನಿರ್ಮಿಸಲು. ಸ್ಫಟಿಕೀಕರಣ ನೀರು ಅಂದರೆ ಸ್ಫಟಿಕೀಕರಣ ನೀರು ಲವಣದ
ಒಂದು ಘಟಕ ಸೂತ್ರಾಣುವಿನಲ್ಲಿರುವ ನೀರಿನ ಅಣುಗಳ ಸಂಖ್ಯೆನ ಸ್ಥಿರ ಸಂಖ್ಯೆನ ಸ್ಫಟಿಕೀಕರಣ ನೀರು ಅಂತ ಕರೀತಾರೆ. ಇನ್ನು ಅಡುಗೆ ಸೋಡಾವನ್ನು ಬಳಸ್ತಾರೆ. ಹಾಗೆ ಚೆಲುವೆ ಪುಡಿಯನ್ನು ಮರದ ತಿರುಳಿಗೆ ಬೆಳಕು ನೀಡಲು ಬಳಸ್ತಾರೆ. ಇನ್ನು 23ನೇ ಪ್ರಶ್ನೆ ನೋಡಿ, ಕೆಳಗೆ ಕೊಟ್ಟಿರುವ ಸಂಯುಕ್ತಗಳ ವಸ್ತುಗಳ ದ್ರಾವಣಗಳನ್ನು ಗಮನಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. PbNO3 BaCl2 ಹಾಗೆ Na2SO4 ಮತ್ತು Ki ಅಂತ ಇದೆ. ಬಿಳಿ ಬಣ್ಣದ ಪ್ರಕ್ಷೇಪವನ್ನು ಪಡೆಯಲು ಪರಸ್ಪರ ವರ್ತಿಸಬೇಕಾದ ದ್ರಾವಣಗಳು ಯಾವುವು, ಈ ಕ್ರಿಯೆಯ ವಿಧವನ್ನು ತಿಳಿಸಿ ಅಂತ ಕೇಳಿದಾನೆ. ಇದು ಹಾಗೂ ಬಿ ಪ್ರಶ್ನೆ ನೋಡಿ, ಯಾವ ಧನ ಮತ್ತು ಋಣ ಅಯಾನುಗಳ ಸಂಯೋಜನೆಯಿಂದ ಈ ಪ್ರಕ್ಷೇಪವು ಉಂಟಾಗಬಹುದು ಅಂತ ಕೇಳಿದಾನೆ. ಸೊ Na2SO4 ಮತ್ತು BaCl2 ನಿಂದ ಇದು ಉಂಟಾಗ್ತದೆ ಬಿಳಿ ಬಣ್ಣದ ಪ್ರಕ್ಷೇಪ. ಇದು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಥವಾ ಪ್ರಕ್ಷೇಪಣ ಕ್ರಿಯೆ ಆಗಿರ್ತದೆ. ಇದರ ಧನ ಮತ್ತು ಋಣ ಅಯಾನುಗಳು ಯಾವಪ್ಪ ಅಂದ್ರೆ Ba2+ ಮತ್ತು SO4 2- ಆಗಿರ್ತದೆ. 24ನೇ ಪ್ರಶ್ನೆ, ಲೋಹದ ಮೇಲೆ ಅಭಿವರ್ತನೆ ಚಿತ್ರ ಇದೆ. ಸೊ 3 ಅಂಕದ್ದು, ಈಸಿಯಾಗಿ ನೀವು 3 ಅಂಕಗಳನ್ನು ಗಳಿಸಬಹುದು. ಇದರಿಂದ ಇಲ್ಲಿ ಚಿತ್ರಕ್ಕೆ 2 ಅಂಕಗಳು ಹಾಗೂ ಭಾಗಗಳಿಗೆ 1 ಅಂಕ ಸಿಗ್ತದೆ ನಿಮಗೆ. 25ನೇ ಪ್ರಶ್ನೆ, ಕಾರ್ಬನ್ ಪರಮಾಣುಗಳು C4- ಆ್ಯನಯಾನ್ ಅಥವಾ C4+ ಕ್ಯಾಟಯಾನ್ ಅಯಾನ್ಗಳನ್ನು ಉಂಟು ಮಾಡೋದಿಲ್ಲ ಏಕೆ, ಹಾಗೂ ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಅಂತ ಕೇಳಿದಾನೆ. ಇನ್ನು ಅಥವಾ ಪ್ರಶ್ನೆ ಇದೆ ನೋಡಿ, ಇಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸಗಳನ್ನು ಬರೆಯಿರಿ ಅಂತ ಇದೆ. ನೈಟ್ರೋಜನ್ ಅಣು ಮತ್ತು ಈಥೀನ್ ಅಣು. ನೆಕ್ಸ್ಟ್ ಬಿ ಪ್ರಶ್ನೆ, ಎಥನಾಲನ್ನು ಎಥನೋಯಿಕ್ ಆಮ್ಲವಾಗಿ ಪರಿವರ್ತಿಸುವ ಉತ್ಕರ್ಷಣ ಕ್ರಿಯೆಯನ್ನು ವಿವರಿಸಿ ಅಂತ ಕೇಳಿದಾನೆ. ಓಕೆ, ಮೊದಲದಾಗಿ ಕಾರ್ಬನ್ ನೋಡೋಣ. ಕಾರ್ಬನ್ ಪರಮಾಣು 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು C4- ಆ್ಯನಯಾನ್ ಆಗಲು ಸಾಧ್ಯವಿಲ್ಲ, ಏಕೆಂದರೆ 6 ಪ್ರೋಟಾನ್ಗಳಿರುವ ಬೀಜ ಕೇಂದ್ರಕ್ಕೆ 10 ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟ. 4 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು C4+ ಕ್ಯಾಟಯಾನ್ ಆಗಲು ಸಾಧ್ಯವಿಲ್ಲ, ಏಕೆಂದರೆ ಕಾರ್ಬನ್ನಿಂದ 4 ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇದೆ ಅಂತ ಬರೆದರೆ ನಡೀತದೆ. ಇಷ್ಟು ಬರುತ್ತೆ 2 ಅಂಕ. ಇನ್ನು ಬಿ ಪ್ರಶ್ನೆ ನೋಡಿ, ಸಾಬೂನಿನ ಅಯಾನಿಕ ತುದಿ ನೀರಿನೊಂದಿಗೆ ಮತ್ತು ಕಾರ್ಬನ್ ತುದಿ ಜಿಡ್ಡಿನೊಂದಿಗೆ ವರ್ತಿಸಿ ಮಿಸೆಲ್ಗಳೆಂಬ ರಚನೆ ಉಂಟಾಗ್ತದೆ. ಇದು ನೀರಿನಲ್ಲಿ ಎಮಲ್ಷನ್ ಉಂಟು ಮಾಡ್ತದೆ. ಸಾಬೂನಿನ ಮಿಸೆಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯವನ್ನು ಮಾಡ್ತದೆ ಅಂತ ಬರೆದ್ರೆ 2 ಅಂಕ ಸಿಗ್ತದೆ ನಿಮಗೆ. ಇನ್ನು ನೆಕ್ಸ್ಟ್ ಅಥವಾ ಪ್ರಶ್ನೆ ಇದೆ ನೋಡಿ, ಈ ನೈಟ್ರೋಜನ್ ಅಣುವಿನ ಒಂದು ಚುಕ್ಕಿ ವಿನ್ಯಾಸ ಹಾಗೂ ಈಥೀನ್ ಅಣುವಿನ ಒಂದು ಚುಕ್ಕಿ ವಿನ್ಯಾಸ ಆಗ್ತದೆ. ಇನ್ನು ಬಿ ಪ್ರಶ್ನೆ, ಕ್ಷಾರೀಯ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಥವಾ ಆಮ್ಲೀಯ ಪೊಟ್ಯಾಷಿಯಂ ಡೈಕ್ರೋಮೇಟ್ ಉಪಸ್ಥಿತಿಯಲ್ಲಿ ಎಥನಾಲ್ ಅನ್ನು ಕಾಯಿಸಿದಾಗ ಇದು ಉತ್ಕರ್ಷಣಗೊಂಡು ಎಥನೋಯಿಕ್ ಆಮ್ಲವಾಗಿ ಉಂಟಾಗ್ತದೆ. CH3CH2OH ಇನ್ ದ ಪ್ರೆಸೆನ್ಸ್ ಆಫ್ KMnO4 ಮತ್ತು K2Cr2O7 ಇಟ್ ಗಿವ್ಸ್ ಎಷ್ಟು CH3COOH ಆಗ್ತದೆ. ಓಕೆನಾ. ಸೊ ನೆಕ್ಸ್ಟು ನಿಮಗೆ ಇದು ಕೆಮಿಸ್ಟ್ರಿ ಆಗಿರ್ತದೆ. ಸೊ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ನಾವು ಬಯಾಲಜಿಗೆ ಸಂಬಂಧಪಟ್ಟ ಅಂದರೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಅತ್ಯಂತ ಪ್ರಮುಖ ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತೀವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿರ್ತಂಥ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಮುಂದಿನ ವಿಡಿಯೋಗಳಲ್ಲಿ ನಾವು SSLC ಪರೀಕ್ಷೆ 2ಕ್ಕೆ ಸಂಬಂಧಪಟ್ಟಂತೆ 6 ವಿಷಯಗಳ ಪಾಸಿಂಗ್ ಪ್ಯಾಕೇಜನ್ನು ಮತ್ತು ಸ್ಕೋರಿಂಗ್ ಪ್ಯಾಕೇಜನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ತಿಳಿಸಿ, ಥ್ಯಾಂಕ್ ಯು ಸೋ ಮಚ್.